ವಾ ವಾ, ಆ ಶ್ರುತಿ, ಆ ನಿಷಾದ ನೋಡಿದ್ರೆ, ಆ ನಿಷಾದ ಅದು ಅದರ ಸ್ವರಸ್ಥಾನ ಅದು. ಸೊ ಇದನ್ನೆಲ್ಲ ನೀವುಗಳು ಈ ವಯಸ್ಸಲ್ಲಿ ಜಿ ಕನ್ನಡ ಸಾರೇಗಮಪ ವೇದಿಕೆಯಲ್ಲಿ ಕಲಿಯುವಂತಹ ಸದವಕಾಶ, ನಿಮಗೆ ಕಲಿಸುವಂತ ಸದವಕಾಶ. ಯಾಕಂದ್ರೆ ಗುರುಗಳಿಗೂ ಒಳ್ಳೆ ಸ್ಟೂಡೆಂಟ್ಸ್ ಬೇಕು ಕಣೋ. ಗುರುಗಳು ಹುಡುಕದು ಒಳ್ಳೆ ಸ್ಟೂಡೆಂಟ್ಸ್ನ. ಇಬ್ರು ಚೆನ್ನಾಗಿ ಹಾಡಿದ್ರೆ ಇಬ್ರು ವಿನ್ನರ್ಸ್ ಇವತ್ತು. ಅಣ್ಣವ್ರು ಏನಾದ್ರು ಈ ಸಾಂಗ್ ಕೇಳಿದಿದ್ರೆ ಏನು ಅವರು ಯಾವ ಥರ ಇದಕ್ಕೆ ಸ್ಪಂದಿಸ್ತಾ ಇದ್ರು, ಡೆಫಿನೆಟ್ಲಿ ಹಿ ವುಡ್ ವುಡ್ ಸ್ಟುಡ್ ಅಪ್ ಆ್ಯಂಡ್ ಹಿ ವುಡ್ ಡನ್ ಗಿವನ್ ಅ ಸ್ಟ್ಯಾಂಡಿಂಗ್ ಒವೇಷನ್ ಟು ನಿಮಗೆ ಫಾರ್ ಹ್ಯಾವಿಂಗ್ ಕಂಪೋಸ್ಡ್, ಸೂಪರ್ ಕಂಪೋಸ್ಡ್. ಅದಕ್ಕೊಂದು ಸೂಪರ್ ಕಂಪೋಸಿಷನ್, ಒಂದು ವಾಟ್ ಎವರ್ ಯು ಹ್ಯಾವ್ ಗಿವನ್, ಯು ವುಡ್ ಹ್ಯಾವ್ ಗಿವನ್ ಅ ಸ್ಟ್ಯಾಂಡಿಂಗ್ ಒವೇಷನ್ ಟು ಯು ಆ್ಯಂಡ್ ದ ಕಿಡ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅದ್ಭುತವಾಗಿತ್ತು. ಇಟ್ ಈಸ್ ವೆರಿ ಬ್ಯೂಟಿಫುಲಿ ಸಿಂಪಲ್ ಯೆಟ್ ಇಟ್ ವಾಸ್ ಎಲಿಗೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯೂಟಿಫುಲ್. ಕೀಪ್ ಇಟ್ ತುಂಬ ಚೆನ್ನಾಗಿ. ವಾಸು ಅವರೇ, ಎಷ್ಟು ಖುಷಿ ಆಗ್ತಿದೆ ಈ ಮಕ್ಕಳನ್ನ ನೋಡಿ. ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇಷ್ಟು ಕಾಂಪ್ಲಿಕೇಟೆಡ್ ಒಂದು ವಿಷಯನ ಸಿಂಪಲ್ ಆಗಿ ಅವ್ರು ಹೇಳಿದ್ದಾರೆ. ಸೊ ಥ್ಯಾಂಕ್ಸ್ ಟು ಬೋತ್ ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಮತ್ತು ನಾನು ನೋಡಿದ ಹಾಗೆ ಈ ಥಿಯರಿ ಗೊತ್ತಿದೆಯೋ ಗೊತ್ತಿಲ್ವೋ, ಕೇಳುಗಾರರಲ್ಲಿ ಒಂದು ರೋಮಾಂಚನಗೊಳಿಸುತ್ತೆ, ನಮ್ಮಲ್ಲಿ ಒಂದು ಮ್ಯಾಜಿಕ್ನ ಕ್ರಿಯೇಟ್ ಮಾಡುತ್ತೆ. ಸೊ ಮ್ಯೂಸಿಕ್ ಈಸ್ ದ ಬಿಗ್ಗೆಸ್ಟ್ ಟೀಚರ್. ಆ ಪವರ್ನ ನಮ್ಮಲ್ಲಿ ಅದನ್ನು ಚಪ್ಪಾಳೆ ಮೂಲಕ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ನಮ್ಮನ್ನು ನಿಲ್ಲಿಸುತ್ತೆ. ಒಂದೊಂದು ಹಾಡಲ್ಲಿ ಕಣ್ಣೀರು ಬರುತ್ತೆ, ಒಂದೊಂದು ಹಾಡಲ್ಲಿ ನಗಿಸುತ್ತೆ. ದಟ್ ಈಸ್ ದ ಪವರ್ ಆ್ಯಂಡ್ ದಟ್ ಈಸ್ ದ ಮ್ಯಾಜಿಕ್ ಆಫ್ ಮ್ಯೂಸಿಕ್. So nice, so true. Thank you, Vasu. Thank you, Sanmay, and thank you, Avyog, for a wonderful performance. Thank you. ಫಸ್ಟ್ ಸೈಲೆಂಟ್ ರಿಕ್ವೆಸ್ಟ್, ಆಮೇಲೆ ಬರೀ ವೈಲೆಂಟ್. ಫಸ್ಟ್ ದೇವರಂತ ಗೆಳೆಯಬೇಕು, ದೇವರಂತ ಗೆಳೆಯ, ಆಮೇಲೆ ಗೆಳೆಯನೇ ಬೇಕಾರೆ ಬಾಯಿಲಾರೆ ಬಿಡು, ಆತರ ಅಷ್ಟೇ ಡೈರೆಕ್ಟ್ ಮಾಡಿ ಸೂಪರ್ ಮಾಯೆ ಬರಲಿ. ಚಪ್ಪಾಳೆ ನಿಧಿಯಾಗ ವೃದ್ಧಿಗೆ ಚನ್ಯಾಚಿ. ಹೇಮಂತ್ ಸರ್, ದಯವಿಟ್ಟು ತಾವೇ ಇದನ್ನ ಮಾತಾಡಿ, ಏನಕ್ಕೆ ಈ ಹಾಡಿಂದ ಆ ಶಿಫ್ಟ್? ಆಕೆ ವಿ ಪಿ ಸರ್ ಹೇಳಿದಂಗೆ ಈ ಹಾಡು ಇಟ್ಸ್ ಅ ವೆರಿ ಮೆಲಡಿ ಓರಿಯೆಂಟೆಡ್ ಸಾಂಗ್. ನೀನಾ ನಾನಾ ಅಂತ ಬಂದಾಗ ನಮಗೆ ಕೊನೆಗೆ ಆ್ಯಕ್ಚುಲಿ ಈ ಹಾಡು ಯಾವಾಗ ನಮ್ಮ ಬುಟ್ಟಿಗೆ ಬಂತು, ಸೊ ವಿ ವರ್ ಥಿಂಕಿಂಗ್ ಹೇಗೆ ಮಾಡಿದ್ರೆ ಇದು ಒಂದು ಕಾಂಪಿಟೇಷನ್ ಥರ ಆಗಬಹುದು ಅಂತ. ಸೊ ದೆನ್ ವಿ ಡಿಸ್ಕಸ್ ಮಾಡಿ ಒಂದು ಸ್ಕ್ಯಾಟಿಂಗ್ ಥರ ಸ್ಟಾರ್ಟ್ ಮಾಡಿ ವಿಲ್ ಜಸ್ಟ್ ಗೋ ಫಾರ್ ಸಮ್ ಫ್ರಮ್ ಮೆಲಡಿ ವಿ ಶಿಫ್ಟೆಡ್ ಟು ಸಮ್ ವೆಸ್ಟರ್ನೈಸ್ಡ್ ಸ್ಟೈಲಿಶ್ ಫಿನಿಶ್ ಅಂತ. ವಿ ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಅಷ್ಟೇ. ಅದು ಬಿಟ್ಟರೆ ವಿ ನೆವರ್ ವಾಂಟೆಡ್ ಟು ಡಿಸ್ಟರ್ಬ್ ದಿ ಸಾಂಗ್ ಅವ್ರ ಅದ್ರದ್ದು ಏನಿದೆ ಜಾನ್ರ ಇದೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ವಿತ್ ಆರ್ಕೆಸ್ಟ್ರಾ, ವಿತ್ ದರ್ ಸಪೋರ್ಟ್, ಅರುಣ್ ಸರನ್ ಬ್ಯಾಂಡ್ ಅವ್ರ ಸಪೋರ್ಟ್ ಇಂದ, ವಿತ್ ಉಮಿ ಆ್ಯಂಡ್ ಎವ್ರಿಬಡಿ ಒಂದು ಕ್ರಿಯೇಟ್ ಮಾಡಿ ಕೊಟ್ವಿ ಅಷ್ಟೇ. ಅಂಡ್ ನಿಧಿಯವ್ರಿಗೂ ಅದು ಮ್ಯಾಚ್ ಆಗುತ್ತೆ. ಸೊ ಆ ಸ್ಟೈಲ್ ಅವ್ರ ಮ್ಯಾಚ್ ಆಗುತ್ತೆ. ಯು ಕ್ಯಾನ್ ಶಿಫ್ಟ್ ಟು ದಟ್ ಸ್ಟೈಲ್ ಅನ್ನೋದು. ಸೊ ನೀನಾ ನಾನು ಅನ್ನೋದಕ್ಕೆ ಒಂದೊಂದು ಲೈನ್ಸ್ ಮಾಡ್ಕೊಂಡು ಅದನ್ನ ಬ್ಯಾಂಗಲ್ ಫಿನಿಶ್ ಮಾಡೋಣ ಅಂತ ಆಸೆ ಇತ್ತು. ವೆರಿ ಡಿಫ್ರೆಂಟ್ ಆಗಿತ್ತು. ಯಾರು ಅದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸಡನ್ ಆಗಿ ಚೇಂಜ್ ಡಿಫ್ರೆಂಟ್ ಆಗಿತ್ತು. ಬಟ್ ಇಬ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ. ಈ ಹಾಡಿಗೆ ಏನ್ ಬೇಕೋ ಅದನ್ನ ಚೊಕ್ಕವಾಗಿ ಪ್ರೆಸೆಂಟ್ ಮಾಡಿದ್ರು. ಆಲ್ ದಿ ಬೆಸ್ಟ್. ನಿಧಿ ವರ್ಸಸ್ ವೃದ್ಧಿ, ಈ ಬ್ಯಾಟಲ್ ಅಲ್ಲಿ ವಿನ್ನರ್ ಯಾರು ಅಂತ ತಿಳ್ಕೊಳ್ಳುವಂತಹ ಸಮಯ. ನಿಧಿ ವರ್ಸಸ್ ವೃದ್ಧಿ, ಈ ಬ್ಯಾಟಲ್ ಅಲ್ಲಿ ಗೆಲ್ತಾ ಇರೋರು ಯಾರು? ಅಂಡ್ ಈ ಬ್ಯಾಟಲ್ ನ ವಿನ್ನರ್ ಇಸ್ ವೃದ್ಧಿ. ವೃದ್ಧಿ ಈ ಬ್ಯಾಟಲ್ ಅನ್ನ ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ವೃದ್ಧಿ. ಈಗ ನಿಧಿಗೆ ಜೂರಿ ಅವರ ಸ್ಕೋರ್ಸು ಬೇಕು. ಓಕೆ, ಟೋಟಲ್ ಪರ್ಸೆಂಟೇಜ್ ವಾವ್, ನೈಸ್ ನಂಬರ್, 888. 88.8 ಬಂದಿದೆ ನಿಧಿ ನಿಮಗೆ ಸ್ಕೋರ್ಸು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೃದ್ಧಿ. ಥ್ಯಾಂಕ್ ಯು ಸೋ ಮಚ್ ನಿಧಿ. ನಮ್ಮ ಸರಿಗಮಪ ಕಾರ್ಯಕ್ರಮ ನೋಡೋದ್ರಲ್ಲಿ ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ. ಆದ್ರೆ ಇವತ್ತು ಸ್ಪೆಷಲ್ ಅಭಿಮಾನಿ ವಿಪಿ ಸರ್ನ ನಾನು ಮೀಟ್ ಮಾಡ್ಲೇಬೇಕು ಅಂತ ಬಂದಿದ್ದಾರೆ ಸರ್. ಅವ್ರನ್ನ ನಿಮ್ಮ ಪರ್ಮಿಷನ್ ಜೊತೆ ಕರೆಸ್ಬೋದಾ ಸರ್? ದಯವಿಟ್ಟು ಆ ಫ್ಯಾನ್ ನ ಕರೆಯೋಣ. ಲೆಟ್ಸ್ ವೆಲ್ಕಮ್ ದ ಫ್ಯಾನ್ ಆನ್ ಸ್ಟೇಜ್. ಹಾಯ್ ಸೆಕೆಂಡ್ ಕೊಡು. ಓಕೆ, ಏನ್ ನಿನ್ ಹೆಸರು? ತ್ರಯಾಕ್ಷ್. ಯಾವ ಊರು ನಿಂದು? ಮಂಡ್ಯ. ತ್ರಯಾಕ್ಷ್ ಅನ್ನೋ ಹೆಸರು ಕೇಳಿದ ತಕ್ಷಣ ಒಂದು ವಿಡಿಯೋ, ಒಂದು ರಿಕ್ವೆಸ್ಟ್. ಮೇಡಮ್, ಈಗ ನನ್ಗೆ ಗೊತ್ತಾಯ್ತು. ಕರೆಕ್ಟ್, ಅವ್ರೊಂದು ರೀಲ್ ಮಾಡಿರ್ತಾರೆ. ಇಂಟರ್ನೆಟ್ ಅಲ್ಲಿ ಒಂದು ರೀಲ್ ಮಾಡಿ ಎಸ್
ವಿಜಯ್ ಪ್ರಕಾಶ್ಗೆ ರೀಲ್ ತಲುಪೋವರೆಗೂ ಶೇರ್ ಮಾಡಿ ಅಂತ ಜನ ಹೇಳಿ ನನಗೆ ಓ ಮೈ ಗಾಡ್ ಹಾಯ್ ಮಗು ಹೇಗಿದೆಯೋ ವಾವ್. ಒಂದ್ಸಲಿ ಪ್ಲೇ ಮಾಡಿ ಆ ರೀಲ್ ನ ನೋಡೋಣ. ಎಲ್ಲರೂ ಈ ವಿಡಿಯೋನ VP ಸರ್ ನೋಡೋವರೆಗೂ ಶೇರ್ ಮಾಡಿ. ನಾನು VP ಸರ್ನ ನೋಡ್ಬೇಕು. VP ಸರ್ಗೆ ಪ್ಲೀಸ್ ಶೇರ್ ಮಾಡಿ. ರೋಜಾ ಹೂವೇನೆ ನೀನೇ ನೀನೆಲ್ಲೆ ನನ್ನ ವಿರಹವನಿ ಬಲ್ಲೆ. ಬಾಳಿನ ಬೆನ್ನು ಹತ್ತಿ ನೂರಾರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮ್ಗೆ ಮೇಲು. VP ಸರ್ಗೆ ಪ್ಲೀಸ್ ಶೇರ್ ಮಾಡಿ. ಹಾಯ್. ಹೋಗು VP ಸರ್ನ ಹಾಯ್ ಹೇಳ್ಬಿಡ್ ಬಾ. ನೀನ್ ಅವ್ರಿಗೋಸ್ಕರ ಇಲ್ಲ ತಾನೇ ನಾನೇ reel ಬರ್ತೀನಿ ಮಾಡಿದ್ದು. ನಾನೇ ಬರ್ತೀನಿ. ಅವನ್ ಪಾಪ ವಾಹ್. ನಮಗೋಸ್ಕರ ಬಂದಿದ್ದಾನೆ. ಇದು ಅವಾಗಿಂದ ಅವರು ಕೈ ಕಾಲು ಇಟ್ಕೊಂಡಿದ್ದಾರೆ. ನಿನ್ ಗಿಫ್ಟ್ ತಂದಿದ್ಯಾ ಇಸ್ಕೊಬಹುದು ಅಂತ. ಗಿಫ್ಟ್ ಕೊಡ್ತೀಯಾ VP ಸರ್ಗೆ, ವಿಜಯ್ ಪ್ರಕಾಶ್ ಸರ್ಗೆ? ಹೋಗು ಕೊಟ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಒಂದ್ ಪಪ್ಪಿ ಕೊಡು. ಬಟ್ ಮೇಡಮ್ ನಿಮ್ಮಂಥ ಪೇರೆಂಟ್ಸು ಎಲ್ಲ ಮಕ್ಕಳಿಗೂ ಸಿಗಬೇಕು. ಯಾಕಂದ್ರೆ ಆ ಮಗುವಿನಲ್ಲಿ ಏನೋ ಒಂದು ಪ್ರತಿಭೆ ಇದೆ ಅಂತ ನೋಡಿ ನೀವು ಊರನ್ನೇ ಶಿಫ್ಟ್ ಮಾಡ್ಬಿಟ್ಟಿದ್ದೀರಾ ನೋಡಿ. ಮಕ್ಕಳಿಗಾಗಿ ತಂದೆ ತಾಯಿ ಏನೇನೆಲ್ಲ ಒಂದು ಫೋನ್ ಕಾಲ್ ನಮಗೆ ಡಿಸಿಷನ್ ಸರ್. ಸೊ ಬಟ್ ಆಲ್ ದಿ ವೆರಿ ಬೆಸ್ಟ್ ಮೇಡಮ್. ಸರ್ ನಂದೊಂದು ವಿಶ್ ಇದೆ. ಅವ್ನು ಇನ್ನೂ ಎಲ್ಲೂ ಒಂದ್ಸರಿನೂ ಸಂಗೀತ ಕ್ಲಾಸ್ ಅಂತ ಹೋಗಿಲ್ಲ. ಅವ್ನ ಮೊದಲನೇ ಗುರು ನೀವೇ ಆಗ್ಬೇಕು. ಅವ್ನ ಸಂಗೀತಾಭ್ಯಾಸ ಇಲ್ಲಿಂದಾನೇ ಶುರು ಆಗ್ಬೇಕು. ನನ್ನ ಸ್ಮಾಲ್ ಅಲ್ಲ ಬಿಗ್ ವಿಶ್ ಸರ್ ನಂದು. ಪ್ಲೀಸ್. ವಾಹ್, ಸರಿಗಮಪದಲ್ಲಿ ಮೊದಲ ಸಂಗೀತ ಪಾಠ ವಿಜಯ್ ಪ್ರಕಾಶ್ ಸರ್ ಕಡೆಯಿಂದ. ಓಕೆ, ಥ್ಯಾಂಕ್ ಯು ಕಂಟೆಸ್ಟೆಂಟ್ಸ್. ನೀವೆಲ್ಲ ಹೋಗಿ ಕೂತ್ಕೊಳ್ಳಿ. ತ್ರಯಾಕ್ಷ್, ಇವತ್ತು ನಿನಗೆ ಮೊದಲನೇ ಪಾಠ ಸಂಗೀತದ ಪಾಠ. ಓಕೆನಾ? ಹಾಡ್ತೀಯಾ? ನಾನು ಹಾಡಿದ್ಮೇಲೆ ಹಾಡ್ತೀಯಾ? ಸಾ ರೇ ಗಾ ಗಾ ಮಾ ಪಾ ಧಾ ದೇ ಸಾ 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 ನೀ ಧಾ ಪಾ ಮಾ ಗಾ ರೇ ಸಾ. ಮೊದಲನೇ ಪಾಠ ಆಯ್ತು. ವಾಹ್.